ಎರಡು ಕಣ್ಣನ್ನು ಮುಚ್ಚಿ ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನು ಗಮನಿಸಿ. ಸಂಪೂರ್ಣ ನಿಮ್ಮ ಚಿತ್ತ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರಿನ ಮೇಲೆ ಇರಲಿ. ಇದೀಗ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕರಿಸುತ್ತಾ 5 ಸಲ ಓಂಕಾರವನ್ನ ಹೇಳಿ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ತಲೆಯ ಭಾಗ, ಭ್ರುಕುಟಿಯ ಭಾಗ, ಕಂಠದ ಭಾಗ, ನಿಮ್ಮ ಹೃದಯದಲ್ಲಿ, ನಿಮ್ಮ ನಾಭಿಯಲ್ಲಿ, 2 ಅಂಗೈಗಳಲ್ಲಿ, ನಿಮ್ಮ 2 ಅಂಗಾಲುಗಳಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ 2 ಪಾದಗಳ ಹತ್ತಿರ ತೆಗೆದುಕೊಂಡು ಬನ್ನಿ. ನಿಮ್ಮ ಕಾಲಿನ ಎಲ್ಲ ಬೆರಳುಗಳನ್ನು ಸಡಿಲಗೊಳಿಸಿ. ನಿಮ್ಮ 2 ಕಾಲುಗಳನ್ನು ಸಡಿಲಗೊಳಿಸುತ್ತಾ ಮೇಲೆ ಮೇಲೆ ಬನ್ನಿ, ಮೊಳಕಾಲಿನವರೆಗೆ. ನಿಮ್ಮ 2 ಮೊಳಕಾಲುಗಳೀಗ ಸಡಿಲಗೊಂಡಿವೆ, ಹಗುರಗೊಂಡಿವೆ, ಸಂಪೂರ್ಣ ರಿಲ್ಯಾಕ್ಸ್ ಆಗುತ್ತಿವೆ. ನಿಧಾನಕ್ಕೆ ತೊಡೆಯ ಭಾಗಕ್ಕೆ ಬನ್ನಿ. ನಿಮ್ಮ 2 ತೊಡೆಯ ಭಾಗಗಳೀಗ ಸಂಪೂರ್ಣ ಸಡಿಲಗೊಳಿಸಿ, ಸಂಪೂರ್ಣ ಹಗುರಗೊಳಿಸಿ. ದೇಹದ ಸೂಕ್ಷ್ಮ ಭಾಗಗಳನ್ನು ಸಡಿಲಗೊಳಿಸಿ, ಹಗುರಗೊಳಿಸಿ.
ಇದೀಗ ನಿಮ್ಮ ಹೊಟ್ಟೆಯ ಭಾಗ, ಹೃದಯದ ಭಾಗವನ್ನು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ಮೇಲೆ ಬನ್ನಿ. ನಿಮ್ಮ ಸೊಂಟದ ಭಾಗ, ಬೆನ್ನಿನ ಭಾಗವನ್ನು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ಮೇಲೆ ಬನ್ನಿ. ಎರಡೂ ಭುಜಗಳು ಸಡಿಲಗೊಳಿಸಿ. ಭುಜದಿಂದ ಬೆರಳಿನವರೆಗೂ ಸಹ ನಿಮ್ಮ ಎರಡೂ ಕೈಗಳು ಸಡಿಲಗೊಳಿಸಿ. ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ. ನಿಮ್ಮ ಕುತ್ತಿಗೆಯ ಭಾಗವು ಸಡಿಲಗೊಳಿಸಿ. ನಿಮ್ಮ ಬಾಯಿ, ಮೂಗು, ಕಣ್ಣು, ಕಣ್ಣ ರೆಪ್ಪೆಗಳು, ಹಣೆಯ ಭಾಗ, ಸಂಪೂರ್ಣ ಮುಖದ ಭಾಗ ಸಡಿಲಗೊಳಿಸಿ. ನಿಮ್ಮ ಎರಡೂ ಕಿವಿಗಳು ಸಡಿಲಗೊಳಿಸಿ. ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ. ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ. ಸಂಪೂರ್ಣ ಹಗುರಗೊಂಡಿದ್ದೀರಿ. ಇಡೀ ಶರೀರದಲ್ಲಿ ಎಲ್ಲಿಯಾದರೂ ನಿಮಗೆ ಬಿಗುವಿನ ಅನುಭವವಾಗುತ್ತಿದ್ದರೆ ಅಲ್ಲಿ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಸಡಿಲಗೊಳಿಸಿ. ಮೊಳಕಾಲಿನ ಭಾಗ, ಸೊಂಟದ ಭಾಗ, ಎಲ್ಲಿಯಾದರೂ ಬಿಗುವಿನ ಅನುಭವವಾಗುತ್ತಿದ್ದರೆ ಅಲ್ಲಿ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಆದೇಶ ನೀಡಿ ಸಡಿಲಗೊಳ್ಳು, ಹಗುರಗೊಳ್ಳು. ಇದೀಗ ನಿಮ್ಮ ಇಡೀ ಶರೀರ ಸಡಿಲಗೊಂಡಿದೆ, ಹಗುರಗೊಂಡಿದೆ. ಇದೀಗ ನೀವು ನಿಮ್ಮ ಸಾಕಾರ ಶರೀರದಿಂದ ಬೆಳಕಿನ ಶರೀರವಾಗಿ ನಿಮ್ಮ ಶರೀರದಿಂದ ನೀವು ಹೊರಗೆ ಬಂದಿದ್ದೀರಿ. ಸೂಕ್ಷ್ಮ ಶರೀರಧಾರಿಯಾಗಿ ಇದೀಗ ನೀವು ಬೆಳಕಿನ ಶರೀರವನ್ನು ಧರಿಸಿಕೊಳ್ಳುತ್ತಾ ನಿಮ್ಮ ಮನೆಯಿಂದ ಹೊರಬಂದಿದ್ದೀರಿ. ಇದೀಗ ನೀವು ಆಕಾಶದಲ್ಲಿ ಹಾರುತ್ತಾ ಹಾರುತ್ತಾ ಒಂದು ಸುಂದರವಾದ ಉದ್ಯಾನವನಕ್ಕೆ ಬಂದಿದ್ದೀರಿ. ಅತ್ಯಂತ ಸುಂದರವಾದ ಉದ್ಯಾನವನವನ್ನು ಗಮನಿಸಿ. ಹಕ್ಕಿಗಳ ಚಿಲಿಪಿಲಿ ಕಲರವ ಕೇಳುತ್ತಿದ್ದೀರಿ. ಜುಳು ಜುಳು ಹರಿಯುವ ನೀರಿನ ಧಾರೆಯನ್ನು ಗಮನಿಸಿ. ಇದೀಗ ನೀವು ಪ್ರಕೃತಿಯ ಮಡಿಲಲ್ಲಿ ನಿಂತುಕೊಂಡಿದ್ದೀರಿ. ಇದೀಗ ನಿಮ್ಮ ಎದುರಿಗೆ ಭೂಮಿಯಿಂದ ಆಕಾಶದ ಕಡೆಗೆ ಬಂಗಾರದ ಮೆಟ್ಟಿಲುಗಳು ನಿರ್ಮಾಣವಾಗಿವೆ. ನೀವೀಗ ಮೆಟ್ಟಿಲುಗಳನ್ನು ಹತ್ತುತ್ತಾ ಮೇಲೆ ಹೋಗುತ್ತಿದ್ದೀರಿ. 1 2 3 4 5 6 7 8 9 10. ನೀವೀಗ ಸಂಪೂರ್ಣ ಆಕಾಶದಲ್ಲಿ ಬಂದಿದ್ದೀರಿ. ಇದೀಗ ನಿಮ್ಮ ಎದುರಿಗೆ ಒಂದು ಬಂಗಾರದ ಮಹಾದ್ವಾರವಿದೆ. ಆ ಮಹಾದ್ವಾರವೀಗ ತನ್ನಿಂದ ತಾನೇ ತೆರೆದುಕೊಂಡಿದೆ. ನೀವೀಗ ಆ ಮಹಾದ್ವಾರದೊಳಗೆ ಪ್ರವೇಶವಾಗಿದ್ದೀರಿ. ಅದೊಂದು ಸುಂದರವಾದ ಸುವರ್ಣದ ಅರಮನೆಯಾಗಿದೆ. ವಜ್ರ ವೈಡೂರ್ಯಗಳಿಂದ ತುಂಬಿರುವಂಥ
ಅರಮನೆಯೊಳಗೆ ನೀವೀಗ ಪ್ರವೇಶವಾಗಿದ್ದೀರಿ. ಆ ವೈಭವವನ್ನು ಗಮನಿಸಿ. ಎಲ್ಲ ಕಡೆಗೂ ಸಹ ಅತ್ಯಂತ ಸುಂದರವಾದ ಅರಮನೆಯನ್ನು ಗಮನಿಸುತ್ತಾ ಹಾಗೆ ಮುಂದೆ ನಡೆಯಿರಿ. ಇದೀಗ ನಿಮ್ಮ ಎದುರಿಗೆ ಒಂದು ದೊಡ್ಡ ಸಿಂಹಾಸನವಿದೆ. ಆ ಸಿಂಹಾಸನದ ಮೇಲೆ ನಿಮ್ಮ ಜೀವನ ಪರಿವರ್ತನೆಗೊಳಿಸಿದ ಎಲ್ಲ ಗುರುಗಳು ಕುಳಿತುಕೊಂಡಿದ್ದಾರೆ. ಇದೀಗ ನೀವು ಅವರ ಹತ್ತಿರ ಹೋಗುತ್ತಿದ್ದೀರಿ. ಆ ಎಲ್ಲ ಗುರುಗಳ ದೃಷ್ಟಿಯು ನಿಮ್ಮ ಮೇಲೆ ಹರಿಯುತ್ತಿದೆ. ಇದೀಗ ನೀವು ಒಂದು ಬಂಗಾರದ ತಟ್ಟೆಯಲ್ಲಿ ಅವರ ಪಾದಗಳನ್ನಿಡುತ್ತಾ ಆ ಎರಡೂ ಚರಣಗಳಿಗೆ ಅಭಿಷೇಕ ಮಾಡುತ್ತಿದ್ದೀರಿ. ಎಲ್ಲ ಗುರುಗಳಿಗೂ ಅಭಿಷೇಕ ಮಾಡಿ. ನಿಮ್ಮ ಜೀವನದ ಮಹಾಪರಿವರ್ತನೆಗೆ ಕಾರಣೀಕರ್ತರಾದ ಎಲ್ಲ ಗುರುಗಳಿಗೂ ನೀವೀಗ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ಭಕ್ತಿಪೂರ್ವಕವಾಗಿ ಮನಸ್ಪೂರ್ವಕವಾಗಿ ಮಾಡುತ್ತಿರುವ ಈ ಸೇವೆಗೆ ನಿಮ್ಮ ಎಲ್ಲ ಗುರುಗಳು ಒಲಿದು ಅವರ ದಿವ್ಯ ಹಸ್ತವನ್ನು ನಿಮ್ಮ ತಲೆಯ ಮೇಲಿಟ್ಟಿದ್ದಾರೆ. ಅವರ ಅಂಗೈಯಿಂದ ಹೊರಟ ಅನಂತ ಬೆಳಕೀಗ ನಿಮ್ಮೊಳಗೆ ಪ್ರವೇಶವಾಗುತ್ತಿದೆ. ಹೇ ಗುರುವೇ, ಸದ್ಗುರುವೇ, ಪರಮಗುರುವೇ, ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ, ನನ್ನ ಜೀವನವನ್ನು ಮಹಾಪರಿವರ್ತನೆಗೊಳಿಸಿದ ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು, ಧನ್ಯವಾದ. ಎಲ್ಲ ಗುರುಗಳ ದಿವ್ಯ ಆಶೀರ್ವಾದ ಇದೀಗ ನಿಮಗೆ ಫಲಿಸಿದೆ. ಅವರೆಲ್ಲರೂ ನಿಮಗೆ ತಥಾಸ್ತು 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 ಹೇಳುತ್ತಿದ್ದಾರೆ. ನೀವೀಗ ಎರಡೂ ಕೈಗಳನ್ನು ಜೋಡಿಸುತ್ತಾ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೀರಿ. ಏನೇನೂ ಇರದ ಶೂನ್ಯಕ್ಕೆ ಶಿಖರದ ಕಡೆಗೆ ಕರೆದುಕೊಂಡು ಬಂದ ಪರಬ್ರಹ್ಮ ಸ್ವರೂಪನಾದ ಗುರುವಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ನೀವೀಗ ನಿಧಾನಕ್ಕೆ ಅರಮನೆಯಿಂದ ಹೊರಗೆ ಬರುತ್ತಿದ್ದೀರಿ. ಹಾಗೆ ಹೊರಗೆ ಬನ್ನಿ, ಹೊರಬನ್ನಿ. ನಿಮ್ಮ ಎದುರಿರುವ ಮೆಟ್ಟಿಲುಗಳನ್ನು ಮತ್ತೆ ಇಳಿಯುತ್ತಾ ಬನ್ನಿ. 10, 9, 8, 7, 6, 5, 4, 3, 2, 1. ನೀವೀಗ ಸಂಪೂರ್ಣ ಕೆಳಗೆ ಬಂದಿದ್ದೀರಿ. ಹಾಗೆ ನೀವೀಗ ಹಾರುತ್ತಾ ಹಾರುತ್ತಾ ನಿಮ್ಮ ಮನೆಯ ಕಡೆಗೆ ಬರುತ್ತಿದ್ದೀರಿ. ನಿಮ್ಮ ಮನೆಯೊಳಗೆ ನೀವೀಗ ಪ್ರವೇಶವಾಗುತ್ತಾ ನಿಮ್ಮ ಸಾಕಾರ ಶರೀರದಲ್ಲೀಗ ನೀವು ಪ್ರವೇಶವಾಗುತ್ತಿದ್ದೀರಿ. ಪ್ರವೇಶವಾಗಿ ನಿಮ್ಮ ಚಿತ್ತವನ್ನು ಹೃದಯದ ಹತ್ತಿರ ಕೇಂದ್ರೀಕರಿಸುತ್ತಾ
ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದಗಳು ಹೇಳಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಿನ್ನ ಅನಂತ ಶಕ್ತಿಯನ್ನ ನನಗೆ ಧಾರೆ ಎರೆಯುತ್ತಿರುವ ನನ್ನ ಗುರುಗಳಿಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು ಪರಮೇಶ್ವರ, ಧನ್ಯವಾದ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ತಿಳಿಸಿ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ಹೇಳಿ. ಯಾರು ಹೇಗೇ ಇರಲಿ ಎಲ್ಲರಿಗೂ ಧನ್ಯವಾದ. ನೀವು ಕಾರ್ಯನಿರ್ವಹಿಸುವ ಕಚೇರಿಯ ಎಲ್ಲರಿಗೂ ಮನಸ್ಫೂರ್ತಿ ಧನ್ಯವಾದ ಹೇಳಿ. ನಿಮ್ಮ ಮನೆಯ ಅಕ್ಕಪಕ್ಕದವರಿಗೂ ಸಹ ಮನಸ್ಫೂರ್ತಿ ಧನ್ಯವಾದ ಹೇಳುತ್ತಾ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ನಿಧಾನಕ್ಕೆ ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನು ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ರಿಲ್ಯಾಕ್ಸ್ ಆಗಿ. ಎರಡು ಅಂಗೈಗಳನ್ನು ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಶುಭವಾಗಲಿ.